ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ಕೆಂಗೇರಿ ಸೈಡ್ ಇದ್ದರೆ ಈ ಪ್ಲೇಸ್ನ ಮಿಸ್ ಮಾಡ್ದಲೇ ಹೋಗಬೇಕು. ನನಗೆ ಕಾರ್ ರೇಸಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ನಂಗೆ ಕಾರ್ ಓಡ್ಸೋಕ್ಕೆ ಬರಲ್ಲ ಅಂತ ಬೇಜಾರು ಮಾಡ್ಕೊಂಡು ಮನೆಗೆ ಕೂತ್ಕೋಬೇಡಿ. ಕಾರ್ ಓಡ್ಸೋಕ್ಕೆ ಬಂದರೂ ಬರ್ದಲೇ ಇದ್ದರೂ ನೀವು ಈ ಪ್ಲೇಸ್ನ ಮಿಸ್ ಮಾಡ್ದಲೇ ಹೋಗಬೇಕು. ಇದು ಯಾವ ಪ್ಲೇಸು, ಇಲ್ಲಿಗೆ ಎಷ್ಟು ಖರ್ಚಾಗುತ್ತೆ, ನಾವೇನೇನು ತಗೊಂಡು ಹೋಗಬೇಕು, ಅದೆಲ್ಲ ಡೀಟೇಲು ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಕಾರ್ ರೇಸಿಂಗ್ ಮಾಡೋರು ನೋಡಿದ್ರೆ ಸಖತ್ತು ಥ್ರಿಲ್ಲಿಂಗ್ ಆಗಿತ್ತು. ಆದರೆ ನಾನು ಮಾಡಿದ ಒಂದು ಮಿಸ್ಟೇಕಿಂದ ನನಗಲ್ಲಿ ರೇಸಿಂಗ್ ಮಾಡೋಕ್ಕಾಗಲೇ ಇಲ್ಲ. ಅದೇನಂತ ನಿಮಗೆ ಕೊನೆಗೆ ಗೊತ್ತಾಗುತ್ತೆ. ಫಸ್ಟ್ ನಾವು ಈ ಒಳಗಡೆ ಹೋಗಿದ ತಕ್ಷಣ ನಮಗೆ ಅನಿಸಿದ್ದು ರೇಸಿಂಗ್ ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಜಾಗ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ ನೀಟ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಸುಮಾರು ರೇಸಿಂಗ್ ಕಾರ್ಸ್ ಎಲ್ಲನೂ ಇದೆ. ಅದು ಟ್ರ್ಯಾಕ್ ಕೂಡ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ ಮತ್ತು ಟ್ರೈನಿಂಗ್ ಸಮೇತ ಕೊಡ್ತಾರೆ. ಅಂದರೆ ಚಿಕ್ಕವರಾದರೆ ಅಥವಾ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ರೆ ಟ್ರೈನಿಂಗ್ ಸಮೇತ ಕೊಡ್ತಾರೆ. ಈವನ್ 5 ಇಯರ್ಸ್ ಮಕ್ಕಳಿಂದನೂ ಸಹಿತ ಇಲ್ಲಿ ಕಾರ್ಟಿಂಗ್ ಮಾಡ್ಬೋದು. ಪಾರ್ಕಿಂಗ್ ಎಲ್ಲದೂ ಇದೆ. ಆದರೆ ಫುಡ್ ಆಪ್ಷನ್ ಎಲ್ಲ ಜಾಸ್ತಿ ಇಲ್ಲ. ಸಮ್ ಬಿಸ್ಕೆಟ್ಸ್ ಮತ್ತು ಜ್ಯೂಸ್ ಎಲ್ಲ ಅಷ್ಟೇ ಸಿಗೋದು ಇಲ್ಲಿ. ಇಲ್ಲಿ ಕಾರ್ಟಿಂಗ್ ಮಾಡ್ತೀರಾ ಅಂದರೆ ಮಾತ್ರ ನೀವು ಕ್ಯಾಶ್ ತೊಗೊಂಡು ಹೋಗಬೇಕು. ಅಲ್ಲಿ ಅವರು ಕ್ಯಾಶ್ ಮಾತ್ರ ಅಲೋ ಇರೋದು. ಗೂಗಲ್ ಪೇ ಎಲ್ಲ ಏನೂ ತಗೊಳೋದಿಲ್ಲ. ಕ್ಯಾಶ್ ಮಾತ್ರ ತೊಗೊಳೋದು. ಇಲ್ಲಿ ಮಕ್ಕಳಿಗೆ ಅರೌಂಡ್ 400 ರುಪೀಸ್ ತೊಗೊತಾರೆ 6 ಲ್ಯಾಬ್ಸಿಗೆ. ಅಡಲ್ಟ್ಸ್ಗೆ 500 ರುಪೀಸು, 200 cc ಮತ್ತು 270 cc 600 ರುಪೀಸು ಫಾರ್ 6 ಲ್ಯಾಬ್ಸು. 7 ಇಯರ್ಸ್ ಮಕ್ಕಳಿಗೆ ಡಬಲ್ ಕಾರ್ಟಿಂಗ್ ಅಂತ ಕೂಡ ಇದೆ. ಅಂದರೆ ಅದಕ್ಕೂ 500 ರುಪೀಸ್. ಅಂದರೆ ಒಂದು ಸ್ವಲ್ಪ ಅವರು ಟ್ರೈನಿಂಗು ಕೊಡ್ತಾರೆ, ಆಮೇಲೆ ಅವ್ರು ನಿಧಾನಕ್ಕೆ ಮಾಡ್ಬೋದು. ಅಥವಾ ಇಬ್ಬರು ಚಿಕ್ಕ ಮಕ್ಕಳಿದ್ರೆ ಅವ್ರು ಕೂತ್ಕೊಂಡು ಕೂಡ ಅದು ರೇಸಿಂಗ್ ಮಾಡ್ಬೋದು. ಮಳೆಗಾಲದಲ್ಲಿ ನಾನು ಈ ಪ್ಲೇಸ್ನ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಮಳೆಗಾಲದಲ್ಲಿ ತುಂಬ ಸ್ಕಿಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಳೆ ಬರ್ತಾಯಿದ್ರೆ ಸ್ಟಾಪ್ ಮಾಡಿಬಿಡ್ತಾರೆ. ಟೈಮಿಂಗ್ಸ್ ಬಂದ್ಬಿಟ್ಟು ವೀಕ್ ಡೇಸಲ್ಲಿ 10:30ಇಂದ 6:30, ವೀಕೆಂಡ್ಸಲ್ಲಿ 10:30ಇಂದ 9 ತನಕನೂ ಓಪನ್ ಇರುತ್ತೆ. ಎಂಟ್ರಿ ಆಗಿದ ತಕ್ಷಣ ರೇಸಿಂಗ್ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡು ಬಿಟ್ಟಿದ್ವಿ. ಒಂಥರ ಅದನ್ನೇ ನೋಡೋಕ್ಕೆ ಒಳ್ಳೆ ಥ್ರಿಲ್ಲಿಂಗ್ ಆಗಿತ್ತು ಅಂತ ಅಲ್ಲೇ ನಿಂತ್ಕೊಂಡಿದ್ವಿ. ಆಮೇಲೆ ನಾವು ಬಿಲ್ ಕೌಂಟ್ರಿಗೆ ಹೋದ್ವಿ ಟಿಕೆಟ್ಸ್ ತೊಗೊಳಕ್ಕೆ ಅಂತ. ಇಲ್ಲಿ ಮಕ್ಕಳದಾಗಲಿ ನಮ್ಮದಾಗಲಿ ಎಲ್ಲದನ್ನು ರಿಜಿಸ್ಟ್ರ್ ಮಾಡಬೇಕು ರೇಸಿಂಗಿಗೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಾನು ಯಾಕೆ ಆಟ ಆಡಲಿಲ್ಲ ಅಂತಂದರೆ ಆ್ಯಕ್ಚುಲಿ ಇಲ್ಲಿಗೆ ಅವರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡೇ ಹೋಗಬೇಕು. ಚೂಡಿದಾರು ಅದೆಲ್ಲ ಏನೂ ಅಲೋ ಇಲ್ಲ. ಯಾಕಂದರೆ ಅದು ರೇಸಿಂಗ್ ಮಾಡಬೇಕಾದ್ರೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ಶೂಸು ಮತ್ತು ಪ್ಯಾಂಟ್ ಶರ್ಟ್ ಹಾಕ್ಕೊಂಡೇ ಹೋಗಬೇಕು. ಆವಾಗ ಮಾತ್ರ ಇಲ್ಲಿ ಅಲೋ ಮಾಡ್ತಾರೆ. ನಾವು ಚೂಡಿದಾರ ಮತ್ತು ಲೂಸ್ ಬಟ್ಟೆ ಎಲ್ಲ ಹಾಕ್ಕೊಂಡೋದ್ರೆ ಅಲ್ಲಿ ಅಲೋ ಮಾಡೋದಿಲ್ಲ ರೇಸಿಂಗಿಗೆ. ಅಂದರೆ ಕಾರು ಹತ್ತಲಿಕ್ಕೆ ಬಿಡೋದಿಲ್ಲ ಅವರು. ಇದೇ ನಾನು ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕು. ಅದಕ್ಕೆ ನಾನು ರೇಸ್ ಮಾಡೋಕ್ಕಾಗಲೇ ಇಲ್ಲ ಅವತ್ತು. ಆದರೆ ನೀವು ಈ ಮಿಸ್ಟೇಕ್ ಮಾಡಬೇಡಿ. ನೀವು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗ್ರಿ. ರೇಸಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ರೌಂಡಲ್ಲಿ ಭಯ ಅನಿಸುತ್ತೆ. ಆದರೆ ಒಂದು ಸೆಕೆಂಡ್ ಮತ್ತು ಒಂದು 2-3 ರೌಂಡು ಮಾಡ್ಬೇಕಾದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಫುಲ್ಲು ಜೋರಾಗಿ ಹೋಗ್ಬೋದಲ್ಲ ಅಂತ. ಆಮೇಲೆ ಫುಲ್ಲು ರೇಸಿಂಗ್ ಮಾಡ್ಬೋದು ಬೇರೆಯವ್ರ ಜೊತೆಗೂ ಸಮೇತ ಇಲ್ಲಿ. ಬಟ್ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ನಂಗೆ ನೋಡಿನೇ ಸಿಕ್ಕಾಪಟ್ಟೆ ಮಜಾ ಅನ್ನಿಸ್ತಿತ್ತು. ಇನ್ನು ಆಡಿದರೆ ಎಷ್ಟು ಮಜಾ ಬರುತ್ತೆ ಅಂತ ಅನಿಸುತ್ತೆ. ನನ್ನ ಜೊತೆಗೆ ನನ್ನ ಮಗಳೂ ಇದ್ಲು. ಅವಳು ಎಲ್ಲನೂ ಸಖತ್ತು ಎಂಜಾಯ್ ಮಾಡಿದ್ಲು. ಅವಳದು ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ಫ್ಯಾಮಿಲಿ ಜೊತೆ ಹೋಗೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಪ್ಲೇಸ್ ಇರೋದು ಎಲ್ಲಿ ಅಂತಂದರೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿಗೆ ಹತ್ರನೇ ಇರೋದು. ಅಂದರೆ ಕೆಂಗೇರಿ ಹತ್ರ ಇದೆಯಲ್ಲ ಆ ಕಾಲೇಜು. ಆ ಕಾಲೇಜಿಂದ ಸ್ವಲ್ಪ ದೂರದಲ್ಲೇ ಇದಿರೋದು. ಇದು ಜಿಪ್ಸಿ ಅವರ ಗೋ ಕಾರ್ಟಿಂಗ್ ಆ್ಯಂಡ್ ಬೌಲಿಂಗ್ ಅಂತ ಹೇಳಿ ಇದೆ. ಆ ಹಾಸ್ಪಿಟಲಿಂದ ಸ್ವಲ್ಪ ಮುಂದೆ ಹೋದರೆ ಅಂದರೆ ಆ ಹಾಸ್ಪಿಟಲ್ ಸೈಡಲ್ಲಿ ಲೆಫ್ಟಲ್ಲೇ ಇರೋದು ಕಾಲೇಜ್ ಅದು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಗ್ರಿಪ್ಸ್ ಗೋ ಕಾರ್ಟಿಂಗ್ ಆ್ಯಂಡ್ ಬೌಲಿಂಗ್ ಅಂತ ಹೇಳಿ. ಅಲ್ಲಿ ಒಳಗಡೆ ಹೋದರೆ ಅಲ್ಲೊಂದು ಸ್ವಲ್ಪ ದೂರ ಹೋಗಬೇಕು. ಅವಾಗ ಫುಲ್ ಒಳಗಡೆಗೆ ಡೆಡ್ ಎಂಡಲ್ಲಿ ಇದು ಕಾರ್ಟಿಂಗ್ ಇರೋದು. ಇಲ್ಲಿ ಕಾರ್ಟಿಂಗ್ ಒಂದೇ ಅಲ್ಲ, ಈವನ್ ಇದು ಕೂಡ ಇದೆ, ಬೌಲಿಂಗ್ ಸಮೇತ ಇದೆ. ಕಾರ್ಟಿಂಗ್ ಎಲ್ಲ ಆದಮೇಲೆ ನೀವು ಬೌಲಿಂಗ್ ಸಮೇತ ಎಂಜಾಯ್ ಮಾಡ್ಬೋದು. ಇಲ್ಲಿ ಬೌಲಿಂಗಿಗೆ 280 ರುಪೀಸ್ ಪರ್ ಪರ್ಸನ್ನು. ಎಲ್ಲ ದಿನವೂ ಸೇಮ್ ಪ್ರೈಸೇ. ಪ್ರೈಸೆಲ್ಲ ಏನೂ ಡಿಫ್ರೆನ್ಸ್ ಇಲ್ಲ. ಮಕ್ಕಳಿಗೆ ದೊಡ್ಡವರಿಗೆ ಪ್ರೈಸ್ ಡಿಫ್ರೆನ್ಸ್ ಅಂತ ಏನೂ ಇಲ್ಲ. ಇಬ್ಬರಿಗೂ ಸೇಮ್ ಪ್ರೈಸೇ.
ನಾವು ಕಾರ್ಟಿಂಗ್ ಎಲ್ಲ ಮುಗಿದ್ಮೇಲೆ ಸುಮಾರು ಹೊತ್ತು ಬೌಲಿಂಗ್ ಆಡಿದ್ವಿ. ಬೌಲಿಂಗಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಬೌಲಿಂಗ್ ಎಲ್ಲ ಮಾಡಿದ್ವಿ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬೌಲಿಂಗ್ ಎಲ್ಲ ಮಾಡೋಕ್ಕೆ. ರೇಸಿಂಗ್ ಆದರೆ ಒಬ್ಬೊಬ್ಬರು ಒಬ್ರಿಗಿಂತ ಒಬ್ರು ರೇಸಿಂಗ್ ಮಾಡೋ ಥರ ಇರುತ್ತೆ. ಬೌಲಿಂಗ್ ಆದರೆ ಹಂಗಲ್ಲಲ್ಲ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೆ, ಯಾರು ವಿನ್ ಆಗ್ತಾರೆ ಅಂತ ಒಂಥರ ಫೈಟಿಂಗ್ ಮಾಡೋದ್ರಲ್ಲೇ ಒಂಥರ ಖುಷಿ ಇದು. ಓವರಾಲ್ ನಾವು ಈ ಪ್ಲೇಸ್‌ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಪ್ರೈಸ್ ಕೂಡ ವರ್ತ್ ಅಂತ ಅನ್ನಿಸ್ತು ನಮಗೆ. ನೀವು ಈ ಪ್ಲೇಸಿಗೆ ಹೋಗಿ ಬನ್ನಿ. ಹೋದರೆ ನಿಮಗೆ ಯಾವ ಥರ ಅನ್ನಿಸ್ತು? ಹೋಪ್ ನಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಅಂತಲೂ ಅನ್ಕೊತೀನಿ ಈ ವಿಡಿಯೋದಿಂದ. ನಿಮಗೆ ವಿಡಿಯೋ ಹೇಗನ್ನಿಸ್ತು? ಚೆನ್ನಾಗಿ ಅನ್ನಿಸ್ತಾ ಹೇಗನ್ನಿಸ್ತು? ಕಮೆಂಟ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಹೋಪ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನು ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.